Hey, what's up guys? ಹೇಗಿದ್ದೀರಾ? Hope you guys doing great. So guys, Blinkit, Zepto, Swiggy, Instamart ಇನ್ನಿತರವೇ ಅಮೆಜಾನ್ ಆಗಿರ್ಲಿ ಅಥವಾ ಇನ್ನಿತರ ಸುಮಾರು ಅಪ್ಲಿಕೇಶನ್ಗಳು ಏನಿದೆ 10 ನಿಮಿಷದಲ್ಲಿ ನೀವು ಮಾಡಿರುವಂತ ಪ್ರಾಡಕ್ಟ್ಗಳನ್ನ ನಿಮ್ಮ ಮನೆಗೆ ತಂದು ಕೊಡ್ತೀವಿ. 10 ನಿಮಿಷದಲ್ಲಿ ಡೋರ್ ಸ್ಟೆಪ್ ಡೆಲಿವರಿ ಅಂದ್ಬಿಟ್ಟು ಏನು ಬ್ರ್ಯಾಂಡಿಂಗ್ ಅನ್ನ ಮಾಡ್ಕೊಂಡು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಮಾರ್ತಾ ಇದ್ವು. ಇನ್ನು ಮುಂದೆ ಆ ಒಂದು ಬ್ರ್ಯಾಂಡಿಂಗ್ ಅನ್ನ ಮಾಡೋ ಹಾಗೆ ಇಲ್ಲ. ಎಸ್ ಗೈಸ್, ಈಗ ಸದ್ಯಕ್ಕೆ ಬಂದಿರುವಂತ ಬ್ರೇಕಿಂಗ್ ಅಪ್ಡೇಟ್ ಏನು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಲೇಬರ್ ಮಿನಿಸ್ಟ್ರಿ ಏನಿದೆ ಅದು ಹೇಳಿದೆ ಈ ಒಂದು ಜೆಪ್ಟೋದಲ್ಲಿ ಮಾಡ್ತಿರುವಂತಹ ಬ್ರ್ಯಾಂಡಿಂಗ್ ಆಗಿರ್ಲಿ, ಬ್ಲಿಂಕಿಟ್ ಅಲ್ಲಿ ಮಾಡ್ತಿರುವಂತಹ ಬ್ರ್ಯಾಂಡಿಂಗ್ ಆಗ್ಲಿ, ಅಂದ್ರೆ ಅವ್ರು ಏನ್ ಹೇಳೋದು 10 ನಿಮಿಷದಲ್ಲಿ 10 ಮಿನಿಟ್ಸ್ ಡೆಲಿವರಿ ಅಂತ ಹೇಳ್ತಾರೆ. 10 ಮಿನಿಟ್ಸ್ ಡೆಲಿವರಿ ಓವರ್ 30,000 ಪ್ರಾಡಕ್ಟ್ಸ್ ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂದ್ಬಿಟ್ಟು. ಈ ಒಂದು ಅದು ಅವರ ಔಟ್ಲೆಟ್ಸ್ ವಿತಿನ್ 1 ಕಿಲೋಮೀಟರ್ ಇರಲಿ, 1.5 ಕಿಲೋಮೀಟರ್ ಇರಲಿ, 2 ಕಿಲೋಮೀಟರ್ ಇರಲಿ, ಡಸಂಟ್ ಮ್ಯಾಟರ್, ರೈಟ್? ಆದ್ರೆ 10 ನಿಮಿಷನ ನಿಮ್ಮ ಒಂದು ಬ್ರ್ಯಾಂಡ್ ಅನ್ನ ಮಾಡಿಕೊಂಡು 10 ನಿಮಿಷದ ಒಂದು 10 ಮಿನಿಟ್ಸ್ ಡೆಲಿವರಿ ಮಾಡ್ತೀವಂತ ಒಂದು ಮಾರ್ಕೆಟ್ ಅನ್ನ ಮಾಡಿಕೊಂಡು ಇನ್ನು ಮುಂದೆ ನೀವು ಪ್ರಾಡಕ್ಟ್ ಅನ್ನ ಮಾರುವ ಹಾಗೆ ಇಲ್ಲ ಅಂದ್ಬಿಟ್ಟು ಲೇಬರ್ ಲಾ ಮಿನಿಸ್ಟ್ರಿ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ತಾಕೀತು ಮಾಡಿದೆ. ಆಲ್ರೆಡಿ ಈ ಒಂದು ಎಲ್ಲ ಪ್ಲಾಟ್ಫಾರ್ಮ್ಗಳು ಏನಿದೆ ಲೈಕ್ ಬ್ಲಿಂಕಿಟ್ ಆಗಿರ್ಬೋದು, ಜೆಪ್ಟೋ ಆಗಿರ್ಬೋದು, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಆಗಿರ್ಬೋದು, ಆಮೇಲೆ ಅಮೆಜಾನ್ 10 ಮಿನಿಟ್ಸ್ ಅಂತಿದೆ, ಸುಮಾರು ಇದೆ. ಸೊ ಇವೆಲ್ಲವೂ ಒಪ್ಪಿಗೆಯನ್ನು ಕೊಟ್ಟಿದೆ. ಯಾಕಂತಂದ್ರೆ ಇವಾಗ 10 ಮಿನಿಟ್ಸ್ ಡೆಲಿವರಿ ಅಂದ ತಕ್ಷಣ ಏನಂದ್ರೆ ಒಂದು ಗಿಗ್ ವರ್ಕರ್ಸ್ ಏನಿದ್ದಾರೆ, ಗಿಗ್ ವರ್ಕರ್ಸ್ ಏನಿರ್ತಾರೆ ಡೆಲಿವರಿ ಮಾಡ್ತಾರೆ, ಅವರಿಗೆ ತುಂಬಾನೇ ಪ್ರೆಷರ್ ಇರುತ್ತೆ. ಈ ಒಂದು ಕಂಪ್ನೀಸ್ ಹೇಳುತ್ತೆ ನಾವೇನು ಅವರಿಗೆ ಪ್ರೆಷರ್ ಹಾಕೋದಿಲ್ಲ, ಅದರಲ್ಲಿ ಟೈಮರ್ ಏನ್ ಇರೋದಿಲ್ಲ ಅವ್ರ ಮೊಬೈಲ್ ಅಲ್ಲಿ. ಆದ್ರೂ ನಾವು ಹತ್ರ ಇರುವಂತ ಒಂದು ವಿತಿನ್ 1.2 2.5 ಕಿಲೋಮೀಟರ್ ಒಳಗಡೆ ಅವ್ರಿಗೆ ಆರ್ಡರ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಹೇಳೋದಕ್ಕೆ ಆದ್ರೆ 10 ಮಿನಿಟ್ಸ್ ಡೆಲಿವರಿ ಅಂತ ಬ್ರ್ಯಾಂಡಿಂಗ್ ಮಾಡ್ತಿರ್ಲೇಬೇಕಾದ್ರೆ 10 ಮಿನಿಟ್ಸ್ ಡೆಲಿವರಿ ಅಂತ ಹೇಳ್ಕೊಂಡು ನೀವು ಊರೆಲ್ಲ ನಿಮ್ಮ ಮಾಲನ್ನ ಸೇಲ್ ಮಾಡ್ತಿರ್ಬೇಕಾದ್ರೆ ಡೆಲಿವರಿ ಪಾರ್ಟ್ನರ್ಸ್ ಗೊತ್ತಾಗೋದಿಲ್ವಾ 10 ಮಿನಿಟ್ಸ್ ಡೆಲಿವರಿ ಮಾಡಲೇಬೇಕು ಅಂದ್ಬಿಟ್ಟು. ಸೊ ಅದೇ ಕಾರಣದಿಂದಾಗಿ 10 ಮಿನಿಟ್ಸ್ ಡೆಲಿವರಿ ಅಂದ ತಕ್ಷಣನೇ ಅವ್ರು ಯಾವ ರೀತಿ ಡ್ರೈವ್ ಅನ್ನು ಮಾಡ್ತಾರೆ ಅನ್ನೋದನ್ನ ನೀವು ಸಿಟಿಯಲ್ಲಿ ನೋಡಿರ್ತೀರಾ. ನೋಡಿಲ್ಲ ಅಂತಂದ್ರೆ ನೋಡಿ, ಸಖತ್ತಾಗಿ ರ್ಯಾಶ್ ಡ್ರೈವ್ ಮಾಡ್ತಾರೆ, ಒನ್ ವೇದಲ್ಲಿ ನುಗ್ತಾರೆ, ಸಿಗ್ನಲ್ ಜಂಪ್ ಮಾಡ್ತಾರೆ, ಸುಮಾರು. ಬಟ್ ಅವ್ರ ತಪ್ಪಂತ ನಾನು ಹೇಳ್ತಾ ಇಲ್ಲ, ಗಿಗ್ ವರ್ಕರ್ಸ್ ತಪ್ಪಲ್ಲ. ಯಾಕಂದ್ರೆ ಅವ್ರ ಮೇಲೆ ಇಂಡೈರೆಕ್ಟ್ಲಿ ಪ್ರೆಷರ್ ಇರುತ್ತೆ. ಡೈರೆಕ್ಟ್ಲಿ ಪ್ರೆಷರ್ ಇರೋದಿಲ್ಲ ಅನ್ಕೊಳ್ಳಿ, ಆದ್ರೂ ಇಂಡೈರೆಕ್ಟ್ಲಿ ಪ್ರೆಷರ್ ಇರುತ್ತೆ. 10 ಮಿನಿಟ್ಸ್ ಡೆಲಿವರಿ ಅಂದ ತಕ್ಷಣ ಅವ್ರ ಮೈಂಡ್ ಅಲ್ಲಿ ಒಂದು ಬಂದಿರುತ್ತೆ, 10 ನಿಮಿಷ ಒಳಗಡೆ ನಾನು ಈ ಆರ್ಡರ್ ಅನ್ನ ಕಸ್ಟಮರ್ ತಲುಪಿಸ್ಬೇಕಂದ್ಬಿಟ್ಟು, ರೈಟ್? ಸೊ ಅದೇ ಕಾರಣದಿಂದಾಗಿ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ, ಸುಮಾರು ಆಕ್ಸಿಡೆಂಟ್ ಗಳಾಗುತ್ತೆ, ಸುಮಾರು ಇಂಥ ಒಂದು ಘಟನೆಗಳಾಗಿದೆ. ಸೊ ಅದೇ ಕಾರಣದಿಂದಾಗಿ ಈ ಒಂದು ಸುಮಾರು ಕ್ರಿಟಿಸಿಸಮ್ ಆಗಿತ್ತು ಈ ಒಂದು 10 ಮಿನಿಟ್ಸ್ ಡೆಲಿವರಿಗೆ. ಸೊ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇಂಟರ್ವ್ಯೂನ್ ಮಾಡಿ ಏನಿದೆ ಒಂದು 10 ಮಿನಿಟ್ಸ್ ಡೆಲಿವರಿ ಏನಿದೆ ಅದು ಒಂದು ಬ್ರ್ಯಾಂಡಿಂಗ್ ಅನ್ನ ನೀವು ತೆಗೆದು ಹಾಕ್ಬೇಕು. ಅಂದ್ರೆ ಆಡ್ಸ್, ಅಂದ್ರೆ ಇವಾಗ 10 ಮಿನಿಟ್ಸ್ ಡೆಲಿವರಿ ನಾವು ಕೊಡ್ತೀವಿ ಅಂತ ಆಡ್ಸ್ ಏನ್ ಮಾಡ್ತಾರೆ, ಆ ಆಡ್ಸ್ ಅನ್ನ ಅವರು ಮಾಡೋ ಹಾಗೆ ಇಲ್ಲ, ಮಾರ್ಕೆಟಿಂಗ್ ಮಾಡೋ ಹಾಗೆ ಇಲ್ಲ. ಈ ಒಂದು ಕಂಪನಿ ಚಾಲು ಇರುತ್ತೆ, ನೀವು 10 ಮಿನಿಟ್ಸ್ ಒಳಗಡೆ ಕೊಡಿ, 15 ಮಿನಿಟ್ಸ್ ಒಳಗಡೆ ಕೊಡಿ. ಬಟ್ ಆದ್ರೆ ನೀವು ಪ್ರಾಮಿಸ್ ಮಾಡೋ ಹಾಗಿಲ್ಲ, 10 ನಿಮಿಷ ಒಳಗಡೆ ತಂದು ನಾವು ಕೊಡ್ತೀವಿ ಅಂತ ಬ್ರ್ಯಾಂಡಿಂಗ್ ಮಾಡೋ ಹಾಗಿಲ್ಲ, ಮಾರ್ಕೆಟಿಂಗ್ ಮಾಡೋ ಹಾಗಿಲ್ಲ ಇನ್ನು ಮುಂದೆ. ಆ ರೀತಿ ಒಂದು ತಾಕೀತನ್ನ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ಪ್ಲಾಟ್ಫಾರ್ಮ್ಗಳು ಮಾಡಿದೆ. ಅಂಡ್ ಸೊ ಇದೊಂದು ಒಳ್ಳೆ ಸ್ಟೆಪ್ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಇಂಡೈರೆಕ್ಟ್ಲಿ ಈ ಒಂದು ಡೆಲಿವರಿ ಅಗ್ರಿಗೇಟರ್ಸ್ ಪಾರ್ಟ್ನರ್ಸ್ ಗಳು ಏನಿರ್ತಾರೆ ಗಿಗ್ ವರ್ಕರ್ಸ್, ಅವರಿಗೆ ಪ್ರೆಷರ್ ಆಗುತ್ತೆ, ರೈಟ್? ಸೊ ಪ್ರೆಷರ್ ಆಗೋದ್ರಿಂದ ಸುಮಾರು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ, ಸುಮಾರು ಆಕ್ಸಿಡೆಂಟ್ಗಳು ಕೂಡ ಆಗುತ್ತೆ. ಅಂಡ್ ರಾಂಗ್ ವೇ ಹೋಗೋದಾಗ್ಲಿ, ಸಿಗ್ನಲ್ ಜಂಪ್ ಮಾಡೋದಾಗ್ಲಿ, ಟ್ರಾಫಿಕ್ ರೂಲ್ಸ್ ಗಳನ್ನ ವೈಲೇಷನ್ಸ್ ಮಾಡ್ತಾರೆ. ಸೊ ಇದರಿಂದ ಸುಮಾರು ತೊಂದರೆಗಳಾಗುತ್ತೆ. ಸೊ ಓವರ್ ಆಲ್ ನೋಡ್ಬೇಕಂದ್ರೆ ಇದೊಂದು ಗುಡ್ ಸ್ಟೆಪ್ ಅಂತ ಹೇಳ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ. ಈ ಒಂದು ಸ್ಟೆಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಅನ್ನ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಓಕೆ, ದಟ್ಸ್ ಇಟ್ ಫಾರ್ ನೌ. ಮತ್ತೆ ಒಂದು ಯೂಸ್ಫುಲ್, ಅಲ್ಲಿ ಟೇಕ್ ಕೇರ್, ಬಾಯ್.